ಇತ್ತೀಚೆಗೆ ನಾವು ಎಲೆಕ್ಟ್ರಾನಿಕ್ ಸ್ಕೂಟರ್‌ಗಳನ್ನ ತುಂಬಾ ಬಳಸುತ್ತಿದ್ದೇವೆ. ಆದರೆ ಈ ಬ್ಯಾಟರಿಗಳು ಯಾವಾಗ ಸ್ಫೋಟಗೊಳ್ಳುತ್ತವೆ ಅನ್ನೋದೇ ಆತಂಕ. ಇದೇ ರೀತಿ ಹಾಸನ ಜಿಲ್ಲೆ ಅರಸೀಕೆರೆ ತಾಲೂಕಿನ ಕೆಂಕೆರೆ ಗ್ರಾಮದಲ್ಲಿ ಒಂದು ಭಯಾನಕ ಘಟನೆ ನಡೆದಿದೆ. ರಾತ್ರೋರಾತ್ರಿ ಮನೆಯೊಳಗೆ ಚಾರ್ಜ್‌ಗೆ ಹಾಕಿದ್ದ ಇವಿ ಸ್ಕೂಟರ್ ಬ್ಯಾಟರಿ ಸ್ಫೋಟಗೊಂಡಿದ್ದು, ಸ್ಕೂಟರ್ ಸಂಪೂರ್ಣ ಸುಟ್ಟು ಕರಕಲಾಗಿದೆ. ಸ್ಫೋಟದ ರಭಸಕ್ಕೆ ಮನೆ ಮೇಲ್ಛಾವಣಿಯ ಶೀಟ್‌ಗಳು ಕೂಡ ಒಡೆದು ಹೋಗಿವೆ. ಪಕ್ಕದಲ್ಲಿದ್ದ ಬೈಕು ಕೂಡ ಹಾನಿಯಾಗಿದೆ. ಅದೃಷ್ಟವಶಾತ್ ಶಬ್ದ ಕೇಳಿ ಸ್ಥಳೀಯರು ಕೂಡಲೇ ಧಾವಿಸಿ ಸ್ಕೂಟರನ್ನ ಹೊರಗೆ ಎಳೆದೊಯ್ದುದರಿಂದ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ. ಆದ್ರೆ ಬ್ಯಾಟರಿ ಕಂಪನಿಗೆ ಹಲವು ಬಾರಿ ದೂರು ಕೊಟ್ಟರೂ ಅವರು ಸರಿಯಾಗಿ ಸ್ಪಂದಿಸಿಲ್ಲ ಅಂತ ಸ್ಕೂಟರ್ ಮಾಲೀಕರು ಅಳಲು ತೋಡಿಕೊಂಡಿದ್ದಾರೆ. ಈ ಘಟನೆ ನಿಜಕ್ಕೂ ಇವಿ ವಾಹನಗಳ ಸುರಕ್ಷತೆಯ ಬಗ್ಗೆ ಹಲವು ಪ್ರಶ್ನೆಗಳನ್ನ ಹುಟ್ಟು ಹಾಕಿದೆ. ಕಂಪನಿಗಳು ಗ್ರಾಹಕರ ಸುರಕ್ಷತೆಯ ಬಗ್ಗೆ ಇನ್ನಾದರೂ ಗಂಭೀರವಾಗಿ ಗಮನ ಹರಿಸಲಿ ಅನ್ನೋದು ನಮ್ಮೆಲ್ಲರ ಆಗ್ರಹವಾಗಿದೆ. ಸರ್, ನನ್ನ ಹೆಸರು ಸ್ವಾಮಿ ಅಂತ, ಕೆಂಕೆರೆ ಅವರು. ನಮ್ಮದು ಎಲೆಕ್ಟ್ರಿಕ್ ಗಾಡಿ ಇತ್ತು ಇನೋವಾ. ಅದಕ್ಕೆ ಹೊಸ ಬ್ಯಾಟ್ರಿ ಮೈಕ್ರೋನಿಕ್ಸ್ ಕಂಪ್ನಿಯಿಂದ ತೊಗೊಂಡಿದ್ವಿ. ಆ ಹೊಸ ಬ್ಯಾಟ್ರಿ ಚಾರ್ಜ್ ಹಾಕಿ ನಿಲ್ಲಿಸಿ ಗಾಡಿಯಲ್ಲಿ ಚಾರ್ಜ್ ಫುಲ್ ಆದಮೇಲೆ ತೆಗೆದು ಶೆಡ್ ಒಳಗಡೆ ಹಾಕಿದ್ವಿ. ಮಿಡ್ ನೈಟ್ 12-12:30 ಬ್ಯಾಟ್ರಿ ಬರ್ನ್ ಆಗಿ ಎಲ್ಲ ಸುಟ್ಟೋಗಿದೆ. ಗಾಡಿ ಸಮೇತ ಸುಟ್ಟೋಗಿದೆ. ಇನ್ನು ಪಕ್ಕದಲ್ಲಿ ಪೆಟ್ರೋಲ್ ಗಾಡಿ ಇತ್ತು, ಅದು ಸ್ವಲ್ಪ ಸುಟ್ಟು ಬರ್ನ್ ಆಗಿದೆ. ಆ ಗಾಡಿ ಬ್ಯಾಟ್ರಿ ಬರ್ನ್ ಆಗಿರೋ ಇದಕ್ಕೆ ಮೇಲ್ಗಡೆ ಸೀಟೆಲ್ಲ ಹೊಡೆದು ಡ್ಯಾಮೇಜ್ ಆಗೋಗಿದೆ ಮನೆಗೆಲ್ಲ. ಇದನ್ನು ಕಂಪ್ನಿಯವ್ರಿಗೆ ಕಾಲ್ ಮಾಡಿ ಕಂಪ್ನಿಯವ್ರ ಹತ್ರ ಮಾತಾಡಿದ್ರೆ ಸರಿಯಾಗಿ ರೆಸ್ಪಾನ್ಸೇ ಮಾಡೋದಿಲ್ಲ. ಮ್ಯಾನೇಜ್ಮೆಂಟ್ ಇಲ್ಲ, ಅದು ಇದಂತ ಆರ್ಕೆ ಉತ್ತರ ಕೊಡ್ಕೊಂಡು ಕಾಲ ಕಳೀತಾ ಇದ್ದಾರೆ. 5 ಡೇಸ್ ಆಯಿತು. ಮ್ಯಾನೇಜ್ಮೆಂಟ್ ಹತ್ರ ಮಾತಾಡಿ ಏನಾದರೂ ಮಾಡ್ತೀವಿ ಅಂತ ಹೇಳಿದ್ರೆ ಇದುವರೆಗೂ ರೆಸ್ಪಾನ್ಸ್ ಇಲ್ಲ, ಏನಿಲ್ಲ. ನಮಗಾದಂಥ ಅನ್ಯಾಯ ಬೇರೆ ಯಾರಿಗೂ ಆಗಬಾರ್ದು. ಯಾರೇ ಆಗಲಿ ದಯವಿಟ್ಟು ಎಲೆಕ್ಟ್ರಿಕ್ ಗಾಡಿ ತೊಗೋಬೇಕು ಅಂತಂದರೆ ಬ್ಯಾಟ್ರಿ ಕಂಪ್ನಿ ಮುಖ್ಯವಾಗಿ ಚೆಕ್ ಮಾಡ್ಕೊಂಡು ತೊಗೊಳ್ಳಿ. ಅದರಲ್ಲಂತೂ ಮೈಕ್ರೋನಿಕ್ಸ್ ಕಂಪ್ನಿಯವ್ರ ಬ್ಯಾಟ್ರಿ ಅಂತೂ ತೊಗೊಳಕ್ಕೆ ಹೋಗಬೇಡ್ರಿ. ತುಂಬ ಕಂಪ್ಲೇಂಟ್ ಇದೆ ಅವ್ರದ್ದು. ಇದಕ್ಕೆ 2ನೇ ಬಾರಿ ನನಗೇ ಆಗಿರೋದು. ಮುಂಚೆ ಒಂದು ಇದೇ ಥರ ಆಗಿತ್ತು. ಮತ್ತು ಇದು ಚೆನ್ನಾಗಿದೆ, ಒಳ್ಳೆ ಸೇಲ್ಸ್ ಹಾಕಿದ್ದೀವಿ, ತುಂಬ ಬಳಕೆ ಬರುತ್ತೆ ಅಂತೇಳಿ ಕೊಟ್ಟಿದ್ದರು. ಆದರೆ ಇದು ಇನ್ನೂ 1 ವರ್ಷಕ್ಕೆ ಹಾಳಾಗೋಗಿದೆ.